ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಗಾರ್ಡನ್ ಇಂದ ಬಂದಿರೋ ಬಾಳೆಹಣ್ಣಿನ ಗಿಡ ಬಗ್ಗೆ ತೋರಿಸ್ತಾ ಇದ್ದೀನಿ. ದಿನಕ್ಕೆ ಒಂದೇ ಒಂದು ಬಾಳೆಹಣ್ಣು ತಿಂದರೆ ಸಾಕು ಅಂತ ಖಂಡಿತ ಆರೋಗ್ಯವಾಗಿ ಇರ್ತೀರಿ. ಅದೇ ಗಾದೆ, ಆಂಗ್ಲದಲ್ಲಿ ಒಂದು ಗಾದೆ ಇದೆ. ದಿನಕ್ಕೊಂದು ಸೇಬು ತಿನ್ನುವುದರಿಂದ ವೈದ್ಯರನ್ನು ದೂರವಿಸಬಹುದು ಎಂಬುದು ಆಂಗ್ಲ ಗಾದೆ. ಆದರೆ ಭಾರತೀಯರ ಮಟ್ಟಿಗೆ ದಿನಕ್ಕೊಂದು ಬಾಳೆಹಣ್ಣು ತಿನ್ನುವ ಮೂಲಕ ವೈದ್ಯರನ್ನು ದೂರವಿಡುವುದು ಮಾತ್ರ ಅಲ್ಲ, ಇನ್ನೂ ಹೆಚ್ಚಿನದನ್ನು ಪಡೆಯಬಹುದು. ನಾವು ನಮ್ಮ ಮನೆ ಹತ್ರ ಆರ್ಗಾನಿಕ್ ಬಾಳೆಹಣ್ಣು ಇದು. ಈ ಫುಲ್ ನಮ್ಗೆ ಹಣ್ಣು ಕೈಗೆ ಬರುವಷ್ಟಿಗೆ 1.5 ವರ್ಷನೇ ಆಯಿತು. ಯಾಕಂದ್ರೆ ನಾವು ಏನು ಫರ್ಟಿಲೈಸರ್ಸ್ ಔಷಧಿ ಹೊಡೆದಿಲ್ಲ, ಏನು ಬರೀ ನೀರಷ್ಟೇ. ನೀರು ಮಾತ್ರ ಈ ಬಿಸಿಲು ಹೆಂಗಿದೆ ಗೊತ್ತಾಗ್ತಾ ಇದೆ ಅಲ್ಲ, ಬೆಂಗಳೂರಲ್ಲಿನೂ ಕೂಡ ತುಂಬಾ ಬಿಸಿಲಿದೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬಿಟ್ರೆ ಸಾಯಂಕಾಲ ಅಷ್ಟಿಗೆ ಡ್ರೈ ಆಗ್ತಾ ಇತ್ತು. ಯಾಕಂದ್ರೆ ಇದು ಕೆಮ್ಮಣ್ಣಲ್ವಾ, ಇದು ಸ್ವಲ್ಪ ನೀರು ಹಿಡಿಯೋದು ಕಡಿಮೆ, ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಅದರಿಂದ ನೀರು ಮಾತ್ರ ಜಾಸ್ತಿ ಕೊಡ್ತಾ ಇತ್ತು. ಆಕ್ಚುಲಿ ಬಾಳೆಹಣ್ಣಿನ ಗಿಡಕ್ಕೆ ನೀರೇ ಜಾಸ್ತಿ ಬೇಕು. ಆದ್ರಿಂದ ಈ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಳೆಹಣ್ಣು ಇಂತಹ ಒಂದು ಹಣ್ಣಾಗಿದ್ದು ಇದರಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ಗಳು, ಪೊಟ್ಯಾಷಿಯಂಗಳು, ಮೆಗ್ನೀಷಿಯಂ ಎಲ್ಲಾನು ಇದೆ. ಇದರಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಇಲ್ಲದೆ ಇರುವ ಕಾರಣ ಇದು ಯಾರು ಬೇಕಾದ್ರೂ ತಿನ್ನಬಹುದಾದ ಆಹಾರವಾಗಿದೆ. ವಿಶೇಷವಾಗಿ ಇದರಲ್ಲಿರುವ ಹೆಚ್ಚಿನ ಮೆಗ್ನೀಷಿಯಂ ಪ್ರಮಾಣದ ಕಾರಣದಿಂದ ಮೆಗ್ನೀಷಿಯಂ ಮಾರಕವಾದ ಕೆಲವು ಮಧುಮೇಹ ರೋಗಿಗಳು ಕೂಡ ತಿನ್ನಕೂಡದು ಎಂದು ವೈದ್ಯರು ಹೇಳಿದ್ದಾರೆ. ಅದಕ್ಕೆ ನಿತ್ಯವೂ ತಿನ್ನಲೇಬೇಕಾದ ಹಣ್ಣಾಗಿದೆ. ಇದು ನಿತ್ಯವೂ ತಿನ್ನುವುದರಿಂದ ಯಾವ ಪ್ರಯೋಜನಗಳಿದೆ ಎಂಬುದನ್ನು ನೋಡೋಣ ಬನ್ನಿ. ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶಗಳಲ್ಲಿ ರಕ್ತದಲ್ಲಿ ಮಲಿಕ ರಾಸಾಯನಿಕ ಪ್ರತಿಕ್ರಿಯೆಗೊಂಡು ಸೆರೋಟೋನಿನ್ ಎಂಬ ರಸದೂತವಾಗಿ ಮಾರ್ಪಾಡು ಹೊಂದಿರುತ್ತದೆ. ಬಾಳೆಹಣ್ಣಿನಲ್ಲಿ ತುಂಬಾ ಪ್ರಯೋಜನಗಳಿದೆ. ನಾನು ಈ ಬಾಳೆಕಾಯಿ ಸಿಕ್ತಲ್ವಾ ನಮ್ಗೆ, ಈ ಕಾಯಿ ನಾನು ಇದು ಔಷಧಿ ಏನು ಹಾಕಿಲ್ಲ. ಯಾಕಂದ್ರೆ ಇದು ಹಣ್ಣು ಆಗ್ಬೇಕಂದ್ರೆ ನನಗೆ 11 ಡೇಸ್ ಆಗಿದೆ. ನಾನು ಪ್ಲಾಸ್ಟಿಕ್ ಒಂದು ಬ್ಯಾಗ್ ಅಲ್ಲಿ ಚೀಲದಲ್ಲಿ ಇಟ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕಟ್ಟಿದ್ದೆ. 3 ಡೇಸ್ ಒನ್ಸ್ ನೋಡ್ತಾ ಇದ್ದೆ. ಏನು ಸ್ವಲ್ಪ ದಿವಸ ಒಂದು 5 ಡೇಸ್ಗೆ ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಹಂಗೆ 8 ಡೇಸ್ಗಂತೂ ಸ್ವಲ್ಪ ಹಂಗೆ ನನ್ಗೆ ಇನ್ನೇನಮ್ಮ ಇದಾಗಿಲ್ಲ ಅನ್ನೋಷ್ಟಿಗೆ 10-11 ಡೇಸ್ಗೆ ಫುಲ್ ಒಂದೇ ದಿವಸಕ್ಕೆ ಎಲ್ಲೋ ಕಲರ್ ಆಯಿತು. ತಿನ್ನೋಕ್ಕೂ ಮಾತ್ರ ತುಂಬಾ ಸೂಪರ್ ಆಗಿತ್ತು, ಟೇಸ್ಟಿ ಆಗಿತ್ತು. ನಮ್ಮ ಮನೆ ಹತ್ರ ನಾವು ಬೆಳೆಸಿರೋ ಈ ಹಣ್ಣು ತಿನ್ನೋಕೆ ನನಗೆ ತುಂಬಾನೇ ಇಷ್ಟ ಆಯ್ತು, ತುಂಬಾ ಸಂತೋಷ ಆಯ್ತು. ನಾವು ಬೆಳೆಸಿರೋ ಹಣ್ಣುಗಳು, ತರಕಾರಿಗಳು ಎಲ್ಲ ಕೂಡ ನಾವು ತಿಂತಾ ಇದ್ರೆ ಅದು ಆ ರೀತಿನೇ ಬೇರೆ. ನಿಮ್ಗೂ ಈ ತರ ಅನುಭವ ಇದೆಯಾ? ಹಂಗಾದ್ರೆ ಕಮೆಂಟ್ ಮಾಡಿ. ಇದಕ್ಕೂ ಮುಂಚೆನೇನು ನಮ್ಮ ಮನೆ ಹತ್ರ ಬೆಳೆದಿರುವ ಸೊಪ್ಪು ತರಕಾರಿಗಳೆಲ್ಲಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಅದು ಕೂಡ ನೀವು ಇಷ್ಟಪಟ್ಟು ನೋಡಿದ್ದೀರಾ. ಇದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹನುಮ ಜಯಂತಿ ದಿವಸನೇ ಹಣ್ಣು ಆಗಿತ್ತು. ಅದಕ್ಕೆ ಫಸ್ಟ್ ನೈವೇದ್ಯಕ್ಕೆ ಹನುಮಂತನಿಗೆ ಇಟ್ಬಿಟ್ಟು ಮತ್ತೆ ನಾವೆಲ್ಲರೂ ತಿಂದ್ವಿ. ಹಂಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಕೂಡ ಮಾಡಿದ್ವಿ.